ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತ ಅಂದರೆ 999 ಪೋರ್ಟಲ್. 999 ಅನ್ನೋದು ಒಂದು ಮಂಗಳ ಗ್ರಹದ ನಂಬರ್ ಅದು. ಸೊ ಆ ನಂಬರ್ ಜೊತೆಗೆ ಇನ್ನೊಂದು ಹೇಳ್ತಾರೆ, ಮಂಗಳನ ಒಂದು ಮಂಗಳ ಗ್ರಹದ ಏನೇ ಎಫೆಕ್ಟ್ ಇದ್ರೂ ಅದನ್ನು ಕಡಿಮೆ ಮಾಡೋದು ಆಂಜನೇಯ ಸ್ವಾಮಿ ಅಂತ. ಅಂದರೆ ನಿಮಗೇನಾದರೂ ಅದರಿಂದ ಕೆಟ್ಟದ್ದು, ಅದರಿಂದ ತೊಂದರೆ ಇದೆ, ಆ ಥರದ್ದೆಲ್ಲ ಇದೆ ಅಂದರೆ ಆಂಜನೇಯ ಸ್ವಾಮಿನ ಪ್ರೇ ಮಾಡಬೇಕು ಅಂತ ಹೇಳ್ತಾರೆ. ಈ ವರ್ಷನೇ ಮಂಗಳ ಗ್ರಹದ್ದು ಮೀನ್ಸ್ 9 ಅನ್ನೋದು ಒಂದು ನಂಬರ್. ಸೊ ಬೆಂಕಿ ಇದೆಲ್ಲದನ್ನು ಕೂಡ ತೋರಿಸೋದು ಮಂಗಳ ಗ್ರಹದ್ದು. ಸೊ 9 ಅನ್ನೋ ಒಂದು ನಾಳೆ ಏನಂದರೆ ಮಂಗಳವಾರ ಜೊತೆಲಿ 999 ಪೋರ್ಟಲ್ ಇರೋದ್ರಿಂದ, ಮಂಗಳವಾರನೂ ಬಂದಿದೆ, 999 ಕೂಡ ಇರೋದ್ರಿಂದ ಆಂಜನೇಯ ಸ್ವಾಮಿನ ತುಂಬ ಪ್ರೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವತ್ತಿನ ಒಂದು ರಿಚುವಲ್ ನಾನು ಹೇಳ್ತೀನಿ. ಸೊ ಆ ರಿಚುವಲ್ ಮಾಡೋದ್ರಿಂದ ನಿಮಗೆ ಆಂಜನೇಯ ಸ್ವಾಮಿ ಕೃಪೆ ಸಿಗುತ್ತೆ. ಹಾಗೆ ಏನೇ ನೆಗೆಟಿವ್ ಇದ್ರೂ ಕೂಡ ಮಂಗಳ ಗ್ರಹದ ಎಫೆಕ್ಟ್ ನಿಮಗೆ ಅದು ಪಾಸಿಟಿವ್ ಆಗಿ ಬದಲಾಗುತ್ತೆ ಅಂತ ಹೇಳ್ತಾ, ಸೊ ಏನು ರಿಚುವಲ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಒಂದು ರೀತಿ ಮ್ಯಾನಿಫೆಸ್ಟೇಷನ್ ಅಂತಲೂ ಹೇಳ್ಬೋದು. ನಾಳೆ ಮಂಗಳವಾರ 999 ಅಥವಾ ಬೆಳಗ್ಗೆ 9 ಗಂಟೆ ಅಥವಾ ಸಂಜೆ 9 ಗಂಟೆ, ಸಂಜೆ ಅಲ್ಲ, ರಾತ್ರಿ 9 ಗಂಟೆ. ಸೊ ಬೆಳಗ್ಗೆ 9 ಗಂಟೆ ಅಥವಾ ರಾತ್ರಿ 9 ಗಂಟೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ, ಅಥವಾ 2 ಟೈಮ್ ಕೂಡ ನೀವು ಹೇಳ್ಬೋದು. 9 ಸರಿ ಹನುಮಾನ್ ಚಾಲೀಸನ ಓದಬೇಕು, ಅಥವಾ 9 9 9 3 ಸರಿ ಏನು 9 ಅಂತ ಬರುತ್ತಲ್ಲ ಆ ರೀತಿ 27 ಟೈಮ್ಸ್ ಆರು ಓದ್ಬೋದು, ಅಥವಾ 18 ಟೈಮ್ಸ್ ಆರು ಓದ್ಬೋದು, ಅಥವಾ 9 ಟೈಮ್ಸ್. ಒಟ್ಟು 9 ಅನ್ನೋದು ನಿಮಗೆ ಅಲ್ಲಿ ನಂಬರ್ ಬರಬೇಕು. 18 ಅಂದರೂ ಕೂಡ 1 + 8 9 ಆಗುತ್ತೆ, 27 ಅಂದರೂ ಕೂಡ 2 + 7 9 ಆಗುತ್ತೆ. ಸೊ ಈ ರೀತಿಯಾಗಿ 108 ಟೈಮ್ಸ್ ಕೂಡ ಹೇಳ್ಬೋದು ನೀವು ಹನುಮಾನ್ ಚಾಲೀಸ. 3 hours ಟೈಮ್ ಬೇಕಾಗುತ್ತೆ 108 ಟೈಮ್ಸ್ ಹೇಳೋದಕ್ಕೆ. ನಾನು ತುಂಬ ಸರಿ ಮಾಡಿದ್ದೀನಿ, ಹೆಲ್ತ್ ಇಶ್ಯೂ ಆದಾಗೆಲ್ಲ ನಾನು ಕೇಳಿಕೊಂಡು 108 ಟೈಮ್ಸ್ ಹನುಮಾನ್ ಚಾಲೀಸ ಓದಿದ್ದೀನಿ. ನಿಜವಾಗ್ಲೂ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ನಿಮ್ದು ಏನೇ ವಿಷ್ ಇರ್ಬೋದು, ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ನಾರ್ಮಲ್ ಜಾಬ್ ಆಗಿರ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ಏನೇ ಆಗಲಿ ನೀವು ಕೇಳಿಕೊಂಡು ಆಂಜನೇಯ ಸ್ವಾಮಿಗೆ 108 ಸರಿ ಹನುಮಾನ್ ಚಾಲೀಸೋದ್ರೆ ನಿಜವಾಗ್ಲೂ ನಿಮಗೆ ಅದರಿಂದ ಒಳ್ಳೇದಾಗೇ ಆಗುತ್ತೆ. ಆ್ಯಂಡ್ ಪ್ರೂವನ್ ಇದು. ನಾನೇ ತುಂಬ ಸರಿ ಇದನ್ನು ರಿಚುವಲ್ನ ಮಾಡಿದ್ದೀನಿ, ತುಂಬ ಒಳ್ಳೆಯದಾಗಿದೆ. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಸೊ 108 ಟೈಮ್ಸ್ ಆಗಿಲ್ಲ ಅನ್ನೋರು 9 ಟೈಮ್ಸ್, 18 ಟೈಮ್ಸ್, 27 ಟೈಮ್ಸ್, ಒಟ್ಟು ಟೋಟಲ್ ಮಾಡಿದ್ರೆ ಅದು 9 ಬರಬೇಕು. ಆ ರೀತಿಯಾಗಿ ನೀವು ಹನುಮಾನ್ ಚಾಲೀಸನ ನಾಳೆ ಓದ್ಬೋದು. ಬಟ್ ತುಂಬ ಆಗಿಲ್ಲ ಅನ್ನೋರು 9 ಟೈಮ್ಸ್ ಆದರೂ ಅಟ್ಲೀಸ್ಟ್ ನಾಳೆ ಮಾಡಿ. ಬೆಳಗ್ಗೆ 9 ಗಂಟೆಗೂ ಮಾಡ್ಬೋದು, ನೈಟ್ 9 ಗಂಟೆಗೂ ಮಾಡ್ಬೋದು, 2 ಟೈಮ್ ಕೂಡ ಮಾಡ್ಬೋದು. ಆದಷ್ಟು ನಾಳೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಜೊತೆಲಿ ನೀವೇನಾದರೂ ವಿಶಸ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೇಸರಿ ಕೊಟ್ಟು ಬರೋದಾಗಿರ್ಬೋದು, ಅಥವಾ ಬಾಳೆಹಣ್ಣು ಕೊಟ್ಟು ಬರೋದಾಗಿರ್ಬೋದು ದೇವರಿಗೆ. ಸೊ ನಿಮಗೆ ಏನು ಅನಿಸುತ್ತೋ, ಆಂಜನೇಯ ಸ್ವಾಮಿಗೆ ಇನ್ನೂ ಏನೇನೆಲ್ಲ ನಿಮಗೆ ಕೊಡ್ಬೋದು ಅಂತ ಅನಿಸುತ್ತೋ ಅದನ್ನೆಲ್ಲ ನೀವು ತೊಗೊಂಡೋಗ್ಬಿಟ್ಟು ನಾಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟು ಬರೋದ್ರಿಂದ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ಮ್ಯಾಜಿಕಲ್ ಚೇಂಜಸ್ನ ನೀವು ನೋಡ್ಬೋದು. ಇವತ್ತೇ ನಾನು ಈ ವಿಡಿಯೋ ಮಂಡೇನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಒಳಗಡೆ. ಸೊ ಇದರಿಂದ ನಿಮಗೆ ನಾಳೆಗೆ ಏನಾದರೂ ರೆಡಿ ಮಾಡ್ಕೊಳ್ಬೇಕು ನೀವು ಪೂಜೆಗೆ ಅನ್ನೋದಾದ್ರೂ ಕೂಡ ಇವತ್ತು ರೆಡಿ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರ ಇವತ್ತೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಜನಗಳ ಜೊತೆ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಇದರಿಂದ. ಸೊ ನಾಳೆ ನೀವು ಬರೀ ವಿಳ್ಯದೆಲೆ ಮೇಲೆ ಶ್ರೀರಾಮ್ ಅಂತ ಬರ್ಕೊಂಡು ಕೂಡ ನೀವು ಹಾರ ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸ್ಬೋದು, ತುಳಸಿ ಹಾರನ ಅರ್ಪಿಸ್ಬೋದು. ತುಂಬ ಥರ ರಿಚುವಲ್ ಇದೆ ಆಂಜನೇಯ ಸ್ವಾಮಿಗೆ, ನನ್ನ ಹಳೆ ವೀಡಿಯೋಸ್ನಲ್ಲೇ ಕೂಡ ಇದೆ. ಸೊ ಹನುಮಾನ್ ಚಾಲೀಸನ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಹೇಳ್ಬೋದು, ಅಥವಾ ಮನೇಲಿ ಕೂತ್ಕೊಂಡು ಹೇಳ್ಬೋದು. ಸೊ ಹನುಮಾನ್ ಚಾಲೀಸನ 9 ಸರಿ ಓದೋದು ನಾಳೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆ್ಯಂಡ್ 999 ಪೋರ್ಟಲ್ ಬಗ್ಗೆನೂ ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ 999 ನಾಳೆ 999 ಅಂದರೆ 9 ಸೆಪ್ಟೆಂಬರ್ ಅನ್ನೋ ತಿಂಗಳು 9, ಡೇಟು 9, ಆ್ಯಂಡ್ ಇಯರ್ ಟೋಟಲ್ ಮಾಡಿದ್ರೆ ಅದು ಕೂಡ 9 ಆಗುತ್ತೆ. ಸೊ ಇದಿಷ್ಟು 999 ಪೋರ್ಟಲ್ ಅಂತ ಹೇಳ್ತಾರೆ. ಸೊ ಮ್ಯಾನಿಫೆಸ್ಟೇಷನ್ ನಿಮಗೆ ಏನಾದರೂ ಒಂದು ಲೈಫ್ನಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ಆಂಜನೇಯ ಸ್ವಾಮಿಗೆ ಕೇಳಿಕೊಂಡು ನೀವು ಹನುಮಾನ್ ಚಾಲೀಸನ ಓದ್ಬೋದು. ಅಥವಾ ನಾನು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅನ್ನೋದು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ವಾಚ್ ಮಾಡಿ. ಆ ರೀತಿಯಾಗಿ ನೀವೇನಾದರೂ ರಿಚುವಲ್ನ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದು ಏನೇ ನಿಮ್ಮ ಲೈಫಲ್ಲಿ ಬೇಕು ಅಂತ ನೀವು ಅಂದ್ಕೊಂಡಿದ್ರು ಅದು ಕೂಡ ಆಗುತ್ತೆ. ಸೊ ಆ ವಿಡಿಯೋನ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಆಂಜನೇಯ ಸ್ವಾಮಿಯ ಒಂದು ಹನುಮಾನ್ ಚಾಲೀಸ ಹೇಗೆ ಓದೋದು ಅದೆಲ್ಲದನ್ನು ಕೂಡ ನನ್ನ ಹಳೆ ವೀಡಿಯೋಸ್ನಲ್ಲಿ ತುಂಬ ಇದೆ. ಸೊ ಅದನ್ನು ಹೋಗಿ ನೋಡಿ. ಆ್ಯಂಡ್ ನಾಳೆ ಈ ಪೋರ್ಟಲ್ನ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.